ನಮಸ್ತೆ. ಜನಧಾರೆ ಮೀಡಿಯಾ ನಮ್ಮ ವಾಹಿನಿಗೆ ಸ್ವಾಗತ. ಕಾರಣಾಂತರಗಳಿಂದ ಇಷ್ಟು ದಿವಸ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ಮೇಲೆ ಹೀಗೆ ಪ್ರೋತ್ಸಾಹಿಸಿ. ಮುಂದೆ ಎಲ್ಲ ಐತಿಹಾಸಿಕ ಸ್ಥಳಗಳನ್ನು ವಿಶ್ಲೇಷಣೆ ಮಾಡ್ತಾನೆ ಇರ್ತೀವಿ. ಮುಂದೆ ನಮ್ಮ ಚಾನಲಲ್ಲಿ ವಿಡಿಯೋಗಳು ಬರ್ತಾನೆ ಇರ್ತವೆ. ಇಷ್ಟು ದಿನ ಯಾವ ರೀತಿ ನೀವು ಪ್ರೋತ್ಸಾಹಿಸಿರೋ ಇನ್ಮೇಲೂ ಅದೇ ಥರ ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತಾ, ಇವತ್ತು ನಾವು ಸುಮಾರು 4000 ವರ್ಷಗಳ ಇತಿಹಾಸ ಇರುವ ಒಂದು ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಹಿರಿಯೂರು ತಾಲೂಕು ಧರ್ಮಾಪುರ ಹೋಬಳಿ. ಹಿರಿಯೂರು ತಾಲೂಕಿನಲ್ಲಿ ಅತಿ ದೊಡ್ಡ ಹೋಬಳಿಯಾದಂತ ಧರ್ಮಾಪುರ ಹೋಬಳಿಗೆ ಹೋಗ್ತಾ ಇದ್ದೀವಿ. ಅಲ್ಲಿನ ಇತಿಹಾಸ ಹೇಗಿರುತ್ತೆ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ಧರ್ಮಪುರಕ್ಕೆ ದಿಂದ ಹೋಗ್ತಾ ದಾರಿಯಲ್ಲಿ ಸಿಗುವ ಹನುಮಂತರಾಯನ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಹತ್ರ ಇದೀವಿ. ಆಂಜನೇಯಗೆ ನಮಸ್ಕಾರ ಮಾಡಿಕೊಂಡು ಬನ್ನಿ ಧರ್ಮಪುರ ಗ್ರಾಮಕ್ಕೆ ತೆರಳೋಣ. ಸ್ನೇಹಿತರೆ, ಧರ್ಮಪುರ ಗ್ರಾಮ ಬಂದು ತಲುಪಿದೀವಿ. ನಿಮಗೆ ಧರ್ಮಪುರ ಗ್ರಾಮ ಅಂದ್ರೆ ಸುಮಾರು 9ನೇ ಶತಮಾನದಲ್ಲಿ ಇದು ನೊಳಂಬರ ಆಳ್ವಿಕೆಗೆ ಒಳಪಟ್ಟಿತ್ತು. ಇಲ್ಲಿ ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯದ ಅರಸರು ಧರ್ಮಪುರವನ್ನು ಆಳ್ವಿಕೆ ಮಾಡಿದ್ದಾರೆ. ಅತಿ ಹೆಚ್ಚು ಆಳ್ವಿಕೆ ಮಾಡಿರೋದಂದ್ರೆ ನೊಳಂಬರು. ಆ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರುವಂತಹ ಹಲವಾರು ಐತಿಹಾಸಿಕ ಕುರುಹುಗಳು ಇಲ್ಲಿ ನಾವು ಕಾಣಬಹುದು. ನೊಳಂಬರು ಆಳ್ವಿಕೆ ಮಾಡೋ ಸಮಯದಲ್ಲಿ ತ್ರಿಭುವನ ಮಲ್ಲ ಅವರು ಆಳ್ವಿಕೆ ಮಾಡುವಂತ ಸಮಯದಲ್ಲಿ 4 ಪ್ರಾಂತ್ಯ ಎಂಜಾರು ಅಂದ್ರೆ ಈಗಿನ ಹೇಮಾವತಿ, ಆಂಧ್ರದ ಹೇಮಾವತಿರನ್ನು ರಾಜಧಾನಿ ಮಾಡಿಕೊಂಡು ಅವರು ಆಳ್ವಿಕೆ ಮಾಡ್ತಾ ಇದ್ರು. 4 ಪ್ರಾಂತ್ಯಗಳಾಗಿ ವಿಂಗಡಿಸಿದ್ರು. ಇತ್ತ ಬರಗೂರು, ಅಮರಾಪುರ, ಧರ್ಮಾಪುರ, ಶಿವರ. ಈ ಧರ್ಮಾಪುರವನ್ನು ಧರ್ಮಾವತಿ ಪರಮ ಮಹಾದೇವಿ ಎನ್ನುವ ರಾಣಿ ಆಳ್ವಿಕೆ ಮಾಡ್ತಾ ಇದ್ರು. ಮತ್ತೆ ಧರ್ಮಾಪುರ, ಧರ್ಮ ಒಳಲು ಅಂತಾನು ಕರಿತಾ ಇದ್ರು. ಧರ್ಮಾಪುರ ಅಂತ ಹೆಸರು ಬರೋದಕ್ಕೆ ಆಕೆ ಆಳ್ವಿಕೆ ಮಾಡಿದಂತ ಊರನ್ನು ಧರ್ಮಾಪುರ ಎಂದು ಕರೀತಾರೆ. ಇಲ್ಲೊಂದು ಪೌರಾಣಿಕ ಕತೆ ನಿಮ್ಗೆ ಹೇಳ್ಬೇಕಂದ್ರೆ, ಇಲ್ಲಿ ಪಾಂಡವರು ಬಂದಿದ್ರು ಅನ್ನೋ ಒಂದು ಐತಿಹಾಸಿಕ ಅಂದ್ರೆ ಪೌರಾಣಿಕವಾಗಿನೂ ಹೇಳ್ತಾರೆ. ಪಂಚಪಾಂಡವರು ವನವಾಸದಲ್ಲಿದ್ದಾಗ ಧರ್ಮಪುರ ಗ್ರಾಮಕ್ಕೆ ಆಗಮಿಸಿದ್ರು. ಅವರು ಒಂದು ದಿನ ಅಡಿಗೆ ಮಾಡಲು ಸೌದೆನ ಕಲೆಕ್ಟ್ ಮಾಡ್ಕೊಳ್ತಾರೆ. ತಲೆ ಬುಡ ಏನು ಇರುವುದಿಲ್ಲ, ಅದರಿಂದ ಉಪವಾಸ ಮಾಡ್ತಾರೆ. ಅದರಿಂದ ತಂಗಿದಂತ ಸ್ಥಳನ ಉಪವಾಸಪುರ ಅಂದ್ರೆ ಹೇಳ್ತಾರೆ. ರಾಣಿ ಆಳ್ವಿಕೆ ಮಾಡಿದಂತ ಸ್ಥಳವನ್ನು ಧರ್ಮ ಒಳಲು ಅಂದ್ರೆ ಧರ್ಮಾಪುರ ಅಂತ ಕರೀತಾರೆ. ಅವರು ಪಾಂಡವರು ಆಗಮಿಸಿದ್ರು ಅನ್ನೋ ಒಂದು ಇದಕ್ಕೆ ನೊಳಂಬರು ಜೈನ ಮತ ಅನುಸರಿಸಿದ್ರು. ಅದರಿಂದ ಅವರು ಪಂಚ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ. ಭೀಮರಾಯನ ದೇವಸ್ಥಾನ, ಅರ್ಜುನ ದೇವಸ್ಥಾನ, ಮತ್ತೆ ನಕುಲ ಸಹದೇವ ದೇವಸ್ಥಾನ, ಮತ್ತೆ ಧರ್ಮರಾಯನ ದೇವಸ್ಥಾನ. ನಾವು ಈಗ ಭೀಮರಾಯನ ದೇವಸ್ಥಾನದಲ್ಲಿ ಇದೀವಿ. ಬನ್ನಿ ಆದ್ರೂ ದ್ರಾವಿಡ ಅವರು ಆ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನಗಳನ್ನು ನೋಡೋಣ ಬನ್ನಿ. ಯಾವ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಅದನ್ನ ತೋರಿಸ್ಕೊಡ್ತೀನಿ. ಇಲ್ಲಿ ಸುತ್ತಮುತ್ತ ನಿಧಿಗಳ್ಳರ ಕಾಟ ಜಾಸ್ತಿ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಬಹಳ ಅನಾನುಕೂಲ ಆಗಿದ್ದಾವೆ. ಸುಮಾರು ಲಿಂಗಗಳು ಕಳ್ತನ ಆಗಿದ್ದಾವೆ. ಇಲ್ಲಿ ಬನ್ನಿ ತೋರಿಸ್ತೀನಿ ಅದನ್ನೆಲ್ಲ ನಿಮಗೆ. ಶಿಥಿಲ ವ್ಯವಸ್ಥೆಯಲ್ಲಿದೆ, ಎಲ್ಲನ ನೋಡ್ಬೋದು. ಹೇಮಾವತಿ ಎಂಜಾರ್ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಾವು ಕಲೆ ಶಿಲ್ಪವನ್ನು ಯಾವ ವಾಸ್ತುಶಿಲ್ಪ ಏನು ಕಾಣ್ತೀವೋ ಅದೇ ತರ ಇಲ್ಲೂ ನಾವು ಕಾಣಬಹುದು. ನೋಡ್ಬೋದು ಈ ಕಂಬಗಳನ್ನು ನೀವು. ಮತ್ತೆ ಇಲ್ಲಿ ನಿಧಿಗಳ್ಳರ ಘಾಟದಿಂದ ಲಿಂಗ ಇತ್ತು. ಇಲ್ಲೊಂದು ಲಿಂಗನೂ ಎಗರಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನೋಡಿ, ಶಿವನ ಮುಂದಿರುವಂತ ನಂದಿ. ಇದು ಭೀಮರಾಯನ ದೇವಸ್ಥಾನ ಇಲ್ಲಿ ಇರೋದು. ಇದು ಪಿಡಿಕೋಟೆಯಿಂದ ಬರ್ತಾನ ಅಂದ್ರೆ ಹೇಮಾವತಿಯಿಂದ ಬರ್ತಿರೋ ರೋಡಲ್ಲಿ ಕೆರೆ ಏರಿ ಮೇಲೆ ಕಂಡು ಬರುತ್ತೆ ಈ ದೇವಸ್ಥಾನ, ಭೀಮರಾಯನ ದೇವಸ್ಥಾನ. ನೋಡ್ಬೋದು ನೀವು, ಬಹಳ ಶಿಥಿಲ ವ್ಯವಸ್ಥೆಯಲ್ಲಿದೆ. ಇದಕ್ಕೆ ಸಂಬಂಧಿಸಿದಂತ ಧಾರ್ಮಿಕ ದತ್ತ ಇಲಾಖೆ ಆಗಿರ್ಬೋದು, ಸ್ಥಳೀಯರು PDO ಆಗಿರ್ಬೋದು, ಗ್ರಾಮ ಪಂಚಾಯತಿ ಮೆಂಬರು,
ನಮ್ಮ ಧರ್ಮಪುರ ಗ್ರಾಮ ಪಂಚಾಯತಿಯವರಾಗಿರ್ಬೋದು ಇದನ್ನ ಸ್ವಲ್ಪ ಪುನಶ್ಚೇತನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಭಾಳ ಇತಿಹಾಸ ಪೂರ್ವವಾದದ್ದು. ನಮ್ಮ ಮಕ್ಕಳು ಸಮೇತ ಇದಕ್ಕೆ ಬಂದು ನೋಡಬೇಕು. ಅದರಿಂದ ದಯವಿಟ್ಟು ಇದನ್ನ ಪುನಶ್ಚೇತನ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಕಡೆ ನೀವು ನೋಡ್ಬೋದು, ಒಳಗಡೆ ಒಂದು ಶಿವಲಿಂಗ ಇತ್ತು. ನಾವು ಸುಮಾರು ಸಲ ಭೇಟಿ ನೀಡಿದಾಗ ನಾನು ನೋಡಿದ್ದೀನಿ ಸುಮಾರು ಸಲ, ಬಟ್ ಅದು ಈಗ ಕಾಣ್ತಾ ಇಲ್ಲ, ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ತಾವು ಸ್ವಲ್ಪ ಗಮನ ಹರಿಸ್ಬೇಕು. ಒಳಗಡೆ ತುಂಬ ಕತ್ಲಿದೆ, ಬರ್ಬೋದು, ಏನು ಸಮಸ್ಯೆ ಇಲ್ಲ. ನೋಡ್ಬೋದು ಎಲ್ಲ ಶಿಥಿಲ ವ್ಯವಸ್ಥೆಯಲ್ಲಿದೆ. ನೋಡಿ, ನಾವು ಹೇಮಾವತಿಯಲ್ಲಿ ಯಾವ ತರ ಕಾಣ್ತೀವೋ ಅದೇ ತರ ವಾಸ್ತುಶಿಲ್ಪ ನಾವಿಲ್ಲಿ ಕಾಣಬಹುದು. ಬನ್ನಿ, ಈಗ ಇನ್ನೊಂದು ದೇವಸ್ಥಾನ ತೋರಿಸ್ತೀನಿ. ಇದು ಭೀಮರಾಯನ ದೇವಸ್ಥಾನ, ಮತ್ತೆ ಬರೋದು ಇನ್ನೊಂದು ನಕುಲಸಹ ದೇವಸ್ಥಾನ, ಮತ್ತೆ ಅರ್ಜುನ ದೇವಸ್ಥಾನ, ಮತ್ತೆ ಧರ್ಮರಾಯನ ದೇವಸ್ಥಾನ. ಆ ದೇವಸ್ಥಾನ ಸಾರ್ವಜನಿಕರಲ್ಲಿ ನಾನು ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ಐತಿಹಾಸಿಕ ಸ್ಥಳಗಳನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಲಾದ್ರೂ ಪರವಾಗಿಲ್ಲ, ನೀವು ದಯವಿಟ್ಟು ಹಾಳು ಮಾಡೋಕೆ ಹೋಗ್ಬೇಡಿ. ಯಾಕೆಂದರೆ ನೋಡ್ಬೋದು ನೀವು, ಯಾರೋ ಕಿಡಿಗೇಡಿಗಳು ಬಂದು ಇಲ್ಲೇ ಎಣ್ಣೆ ಕುಡಿದು ಬಾಟ್ಲೆಲ್ಲ ಇಲ್ಲೇ ಹಾಕೋದು, ಬರೋದು ಇಲ್ಲೇ ಎಲ್ಲ ಹಾಳು ಮಾಡೋದು, ಈ ಥರ ಎಲ್ಲ ಮಾಡ್ತೀರಾ. ದಯವಿಟ್ಟು ಇವು ಐತಿಹಾಸಿಕ ಸ್ಥಳಗಳು, ನಾವು ಮುಂದೆ ನಮ್ಮ ಮಕ್ಕಳು ಮರಿ ಎಲ್ಲ ನೋಡುವಂಥ ಸ್ಥಳಗಳಿವು. ಅದರಿಂದ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯವರು ಮತ್ತು ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ದಯವಿಟ್ಟು ದೇವಸ್ಥಾನ ನವೀಕರಣ ಮಾಡಬೇಕು. ಸಾರ್ವಜನಿಕರು ಇದು ನಮ್ಮ ಇತಿಹಾಸ, ಇದು ನಮ್ಮೂರಿನ ಇತಿಹಾಸ ಸಾರುವಂಥ ಸ್ಥಳಗಳು. ದಯವಿಟ್ಟು ಉಳಿಸ್ಕೊಳ್ಳೋ ಪ್ರಯತ್ನನೂ ಮಾಡಿ, ನೀವು ದಯವಿಟ್ಟು ಹಾಳು ಮಾಡಬೇಡಿ. ಸ್ನೇಹಿತರೆ, ನಾವಿವತ್ತು ಧರ್ಮಪುರ ಕೆರೆ ಬಳಿ ಬಂದಿದ್ದೀವಿ. ನೀವು ನೋಡ್ತಿರುವಂಥ ಶಿಲೆ ಶ್ರವಣಕುಮಾರ ಅಂತ ಮೊದಲಲ್ಲಿ ಆತ ಉಳ್ಕೊಂಡಿರುವಂಥದ್ದು ಇನ್ನ ಮತ್ತೆ ನಿರ್ಮಾಣ ಮಾಡಿದ್ದಾರೆ. ದಯವಿಟ್ಟು ಇನ್ನೂ ಇಟ್ಕೊಳ್ತೀನಿ. ಇರುವಂತ ಮೂರ್ತಿ ಸಾರ್ವಜನಿಕರು, ಗ್ರಾಮಸ್ಥರು ಅಂದ್ರೆ ತಿಂಗಟ್ಟೆ ಮಕ್ಕಳಾಗಿರೋ ಹೆಣ್ಣುಮಕ್ಕಳು ಪೂಜೆ ಮಾಡಿ ಮಧ್ಯರಾತ್ರಿ ಬೆತ್ತಲೆಯಲ್ಲಿ ಒಂದು ಈ ವಿಗ್ರಹ ತಪ್ಪಿಕೊಂಡ್ರೆ ಮಕ್ಕಳಾಗ್ತವೆ ಅನ್ನೋದು ಇಲ್ಲಿನ ಒಂದು ಪ್ರೀತಿ. ಸಾರ್ವಜನಿಕರು ಹೇಳೋ ಅಂಥದ್ದು, ಗ್ರಾಮಸ್ಥರು ಸಾರ್ವಜನಿಕರು ಹೇಳೋ ಅಂಥದ್ದು. ಮತ್ತೆ ಇನ್ನೊಂದು ಇಲ್ಲಿನ ಪೌರಾಣಿಕ ಕತೆ ಶ್ರವಣಕುಮಾರ ಬಗ್ಗೆ, ಇಲ್ಲಿ ಇರುವಂತ ಶಿಲೆಯ ಬಗ್ಗೆ ಪೌರಾಣಿಕ ಕತೆ ಒಂದು ಏನಂದ್ರೆ, ಇದು ತುಂಬಾ ದೊಡ್ಡ ಕೆರೆ, ಸುಮಾರು 700 ಹೆಕ್ಟರ್ ವ್ಯಾಪ್ತಿ ಪ್ರದೇಶ ಹೊಂದಿರುವಂತ ಸುಮಾರು 7 ಹಳ್ಳಿ ಕೆರೆಗಳಿಗೆ ಇಲ್ಲಿನ ನೀರು ಹೋಗುತ್ತೆ. ಇದು ಸುಮಾರು 900 ಹೆಕ್ಟರ್ ಅಚ್ಚುಕಟ್ಟಾದ ಪ್ರದೇಶವನ್ನು ಇದು ಹೊಂದಿದೆ. ಇದು ನೊಳಂಬರ ಕಾಲದಲ್ಲಿ, ಅಂದ್ರೆ ಪಾಂಡವರ ಕಾಲದಲ್ಲಿ ನಿರ್ಮಾಣವಾದಂತ ಕೆರೆ ಅಂತಾನು ಹೇಳ್ತಾರೆ. ಇಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಬಂದು, ಇಲ್ಲಿನ ಒಂದು ವಿಶೇಷ ಏನಂದ್ರೆ, ಪಾಂಡವರು ವನವಾಸದಲ್ಲಿದ್ದಾಗ ಬಂದು ನೀರು ಕುಡಿಯಕಂತ ಬೊಕ್ಸೆಯಲ್ಲಿ ನೀರ್ ತಾಂತಾರೆ. ಅವಾಗ ಪ್ರತಿ ಒಂದು ಬೊಕ್ಸೆಯಲ್ಲೂ ಕೊಪ್ಪೆ ಬರೋವಂತೆ, ಅತಿ ಹೆಚ್ಚು ಕೊಪ್ಪೆಗಳಿರೋವಂಥದ್ದು. ಅದನ್ನ ನೀನು ಕೆರೆಯಲ್ಲಿ ಇರ್ಬೇಡ ಅಂತ ತೆಗೆದು ಕೆರೆಯಿಂದ ಆ ಕಡೆಗೆ ಹಾಕಿರಂತೆ. ಇದುವರೆಗೂ ಒಂದು ಕೊಪ್ಪೆ ನೋಡಿಲ್ಲ ನಾವು ಅಂತ ಇಲ್ಲಿನ ಸಾರ್ವಜನಿಕರು, ಗ್ರಾಮಸ್ಥರು ಹೇಳ್ತಾರೆ. ಇದೇ ಇಲ್ಲಿನ ವಿಶೇಷ. ಇದು 7 ಜನ ಅಕ್ಕ ತಂಗಿಯರ ಒಂದು ಶಿಲೆ. ಇಲ್ಲಿ ಕೆರೆ ಕೋಡಿ ಬಿದ್ದಾಗ 7 ಜನ ಅಕ್ಕ ತಂಗಿಯರು ಮಾಡಿ ಸಂಗಮ ಮಾಡ್ತಾರೆ ಅನ್ನೋ ಒಂದು ಪ್ರತೀತಿ. ಅದಕ್ಕೆ ನೋಡಿ, ಕೆರೆ ವಿಶಾಲವಾದ ಕೆರೆ, ಸುಮಾರು 100 ಹೆಕ್ಟರ್ ಅಚ್ಚುಕಟ್ಟಾದ ಪ್ರದೇಶ. ಇಲ್ಲಿ ಇದು ಸುಮಾರು ವರ್ಷಗಳ ಹಿಂದೆ ಕೋಡಿ ಬಿದ್ದಿತ್ತು. 1982ರಲ್ಲಿ ಕೋಡಿ ಬಿದ್ದಿತ್ತು. ಮತ್ತೆ ಅಲ್ಲಿಂದ ಇಲ್ಲಿವರೆಗೂ ಕೋಡಿ ಬಿದ್ದಿರ್ಲಿಲ್ಲ. ಮತ್ತೆ ಮೊನ್ನೆ 2022ರಲ್ಲಿ ಮತ್ತೆ ಕೋಡಿ ಬಿದ್ದಿದೆ. ಅಂದ್ರೆ ಸುಮಾರು 7 ಊರು ಕೆರೆಗಳಿಗೆ ಇಲ್ಲಿನ ನೀರು ಹರಿಯುತ್ತೆ. ಅದರಿಂದ ತುಂಬಾ ದೊಡ್ಡ ಕೆರೆ. 32,000 ಪ್ರದೇಶವನ್ನು ಆಳ್ತಿರುವಂತ ಕೋಲಂಬವಾಡಿ ನೊಳಂಬರು ಅವರ ಕಾಲದಲ್ಲಿ ನಿರ್ಮಾಣವಾಗಿರುವಂತದ್ದು. ಮತ್ತೆ ಇಲ್ಲಿನ ಪೌರಾಣಿಕ ಕತೆ ಹೇಳೋ ಪ್ರಕಾರ ಪಾಂಡವರ ಕಾಲದಲ್ಲೂ ನಿರ್ಮಾಣವಾಗಿತ್ತು ಅಂತಾನು ಹೇಳ್ತಾರೆ. ಅದಕ್ಕೆ ಯಾವುದೇ ಇತಿಹಾಸದ ಇಲ್ಲ. ಮತ್ತೆ ಧರ್ಮರಾಯನ ದೇವಸ್ಥಾನ ಹತ್ರ ಹೋಗೋಣ ಬನ್ನಿ. ಸ್ನೇಹಿತರೆ, ನಾವೀಗ ಧರ್ಮರಾಯನ ದೇವಸ್ಥಾನದ ಹತ್ರ ಇದೀವಿ. ಬನ್ನಿ, ಅದು ಒಳನೋಟ ಹೇಗಿರುತ್ತೆ ನೋಡೋಣ. ನೀವು ನೋಡ್ಬೋದು, ನಾವು ಆಗ್ಲೇ ತಿಳಿಸಿದಂತೆ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ದೇವಸ್ಥಾನ ಒಂದು
ಇದನ್ನ ಧರ್ಮರಾಯ ದೇವಸ್ಥಾನ ಅಂತೀವಿ. ನೋಡಿ, ಇದು ಹೊಸದಾಗಿ ನವೀಕರಣ ಆಗಿರೋದ್ರಿಂದ ಬಹಳ ಚೆನ್ನಾಗಿದೆ ಇದು. ಮಿಕ್ಕಿರೋ ದೇವಸ್ಥಾನಗಳು ಯಾವ ನವೀಕರಣ ಆಗಿಲ್ಲ. ಸ್ನೇಹಿತರೆ, ನಾವೀಗ ದೇವಸ್ಥಾನ, ಪಂಚಲಿಂಗೇಶ್ವರ ದೇವಸ್ಥಾನಗಳಲ್ಲಿ ಈ 2 ದೇವಸ್ಥಾನಗಳು ಒಂದು. ಮತ್ತೆ ನಾವು ಇಲ್ಲಿ ವಿಶೇಷವಾಗಿ ಕಾಣಬಹುದಾದಂತ ಶಿವಲಿಂಗ ಮತ್ತೆ ನಂದಿ ವಿಗ್ರಹ. ನೀವು ನೋಡ್ಬೋದು, ಬೃಹತ್ಕಾರದ ನಂದಿ. ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಮತ್ತೆ ಹಾಗೆ ನವೀಕರಣ ಮಾಡಿ ಕಾಪಾಡ್ಕೊಂಡಿದ್ದಾರೆ ಸ್ಥಳೀಯರು, ಗ್ರಾಮಸ್ಥರು. ಅವರಿಗೆ ಧನ್ಯವಾದ ತಿಳಿಸ್ತಾ, ಮತ್ತೆ ಭೀಮರಾಯನ ದೇವಸ್ಥಾನ ಒಂದು ದಯವಿಟ್ಟು ನವೀಕರಣ ಮಾಡಿ ಅದನ್ನ ಕಾಪಾಡ್ಕೋಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಶಿವಲಿಂಗ ನೋಡೋಣ. ನೋಡಿ, ಶಿವಲಿಂಗ, ಬೃಹತ್ಕಾರದ ಶಿವಲಿಂಗ. ಅದು ಕೆತ್ತನೆ ಶೈಲಿಗಳನ್ನ ನೋಡ್ಬೋದು ತಾವು, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಮತ್ತೆ ಅದನ್ನ ತುಂಬಾ ಸೊಗಸಾಗಿ ಕಾಪಾಡ್ಕೊಂಡಿದ್ದಾರೆ ಸ್ಥಳೀಕರು, ಸ್ವಚ್ಛ ಮಾಡಿ. ಹೀಗೆ ಕಾಪಾಡ್ಕೊಳ್ಳಿ, ಹೀಗೆ ಇತಿಹಾಸ ಉಳಿಸ್ರಿ ಅಂತ ನಾನು ಗ್ರಾಮಸ್ಥರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಕ್ಕಂಥದ್ದು ನಕುಲೇಶ್ವರ ದೇವಸ್ಥಾನ. ಪಂಚಲಿಂಗೇಶ್ವರಗಳಲ್ಲಿ ಈ ಲಿಂಗನು ಒಂದು. ನೀವು ಇಲ್ಲಿನ ಕಲಾಶೈಲಿ ಮತ್ತೆ ಇಲ್ಲಿನ ಕೆತ್ತನೆಯನ್ನು ನೋಡ್ಬೋದು. ಶಿವಲಿಂಗ ನೋಡಿ, ಮತ್ತೆ ಆ ಕಡೆ ಈ ಕಡೆ ನಾಗರ ಕಲ್ಲುಗಳು ಕೆತ್ತನೆ ಮಾಡಿರುವಂತದ್ದು. ಮತ್ತೆ ಒಳಗಡೆ ವಾಸ್ತುಶಿಲ್ಪ, ಬೃಹತ್ಕಾರದ ಲಿಂಗ ಮಣ್ಣಿನ ಒಳಗಡೆ ಸ್ವಲ್ಪ ಉಣ್ಕೊಂಡಿದೆ. ಇದನ್ನ ನೋಡ್ಬೇಕು. ಅಲ್ಲಿರುವಂತ ಇಲ್ಲಿರುವಂತ ಲಿಂಗಗಳು ಒಂದೇ, ನಕುಲ ಸಹದೇವ ದೇವಸ್ಥಾನದ ಲಿಂಗಗಳು. ಸ್ನೇಹಿತರೆ, ನಾವೀಗ ಅರ್ಜುನ ದೇವಸ್ಥಾನ ಹತ್ರ ಇದ್ದೀವಿ. ಪಂಚಲಿಂಗ ದೇವಾಲಯಗಳಲ್ಲಿ ಈ ದೇವಾಲಯವು ಕೂಡ ಒಂದು. ನೀವು ಗಮನಿಸಬಹುದು, ಅಷ್ಟು ದೇವಸ್ಥಾನಗಳಲ್ಲಿ ಆಕರ್ಷಿತವಾದ ದೇವಸ್ಥಾನ ಇದೇನಲ್ಲ, ಸುಮ್ನೆ ತುಂಬಾ ಸಿಂಪಲ್ ಆಗಿ ಕಟ್ಟಿದ್ದಾರೆ. ದಯವಿಟ್ಟು ನೀವು ನೋಡ್ಬೋದು ಇಲ್ಲಿನ ವಾಸ್ತುಶಿಲ್ಪ. ಅಂದ್ರೆ ಒಂದು ಒಳಗಡೆ ಕಿತ್ತಿರುವಂತ ಶಿವಲಿಂಗವನ್ನು ನೋಡ್ಬೋದು. ದೇವಸ್ಥಾನ ಅಷ್ಟೊಂದು ದೊಡ್ಡದಾಗಿ ಕಟ್ಟಿಲ್ಲ, ಇದನ್ನ ನವೀಕರಣ ಮಾಡಿ ಗ್ರಾಮಸ್ಥರು ಕಾಪಾಡ್ಕೊಂಡಿದ್ದಾರೆ. ಮತ್ತೆ ಮುಂದೆಗಡೆ ನಿಲ್ಲಿಸಿರುವಂತ ಕಂಬವನ್ನು ನೋಡ್ಬೋದು, ದೀಪದ ಕಂಬ ಅಂತ ಕರಿತೀವಿ ನಾವು. ಬನ್ನಿ ನೋಡಿ, ಆ ಕಲಾ ಎಲೆ ನೋಡಿ. ಲಿಂಗ ಇರ್ಬೋದು, ಬಟ್ ಮಣ್ಣೊಳಗೆ ಕೆಳಗಡೆ ಕಿಚ್ಚೋಗಿದೆ. ನೋಡ್ಬೋದು, ಹಿಂದೆಗಡೆ ಒಂದು ಶಿಲೆಯನ್ನ ಕಾಣ್ತಾ ಇರ್ತಂತದ್ದು, ಶಿವನ ಶಿಲೆಯನ್ನ ನಾವು ಕಾಣ್ತೀವಿ ಅಷ್ಟೇ. ಸ್ನೇಹಿತರೆ, ನಾವೀಗ ಪಂಚಲಿಂಗೇಶ್ವರ ಪದವಿ ಪೂರ್ವ ಕಾಲೇಜುಗಳ ಸಂಕೀರ್ಣದಲ್ಲಿ ಈ ಊರಿನಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನಗಳು ಇರೋದ್ರಿಂದ ಇದು ಒಂದು ಸಂಸ್ಥೆಗೆ ಪಂಚಲಿಂಗೇಶ್ವರ ಶಾಲೆ ಕಾಲೇಜು ಅಂತ ಹೆಸರು ಬಂದಿದೆ. ನೀವು ಇಲ್ಲಿ ವೀರಗಲ್ಲುಗಳು ಮತ್ತು ಶಿಲಾಶಾಸನಗಳನ್ನ ನೋಡ್ಬೋದು. ನಾವು ಇಲ್ಲಿ ನೋಡ್ತಿರುವಂತ ಒಂದು ದತ್ತಿ ಶಾಸನ. ಇದು ಪಟ್ಟಾಯಕ್ನಳ್ಳಿ ಗ್ರಾಮದ ನಾದೂರ್ ಹತ್ರ ಒಬ್ಬ ಜೈನಮ್ಮನಿಗೆ ಭೂಮಿಯನ್ನು ಬಳುವಳಿಯಾಗಿ ಕೊಟ್ಟಿರುವಂತ ಶಾಸನ. ಇದರಲ್ಲಿ ಚಕ್ಬಂದಿ 1000 ತೆಂಗಿನ ಮರಗಳು ಇರುವ ಬಗ್ಗೆ ಇದರಲ್ಲಿ ಉಲ್ಲೇಖವಾಗಿದೆ. ಮತ್ತು ಆ ಜೈನಮ್ಮನಿ ಪರಂಪರೆಯಾಗಿ ಅವರ ಜಮೀನನ್ನು ಬಳುವಳಿ ಮಾಡ್ಕೊಂಡು ಹೋಗ್ಬೋದು ಅಂತ ಇದರಲ್ಲಿ ಮೆನ್ಷನ್ ಆಗಿದೆ ಅಂತ ನನ್ನ ಪೂಜ್ಯ ಗುರುಗಳಾದ ಡಾಕ್ಟರ್ ವೀರಣ್ಣ ಸರ್ ಅವರು ತಿಳಿಸಿದ್ದಾರೆ.